ಮಹಿಳೆಯರೇ, 2 ನಿಮಿಷ ಸಮಯ ಮಾಡಿಕೊಂಡು ಈ ವಿಷಯವನ್ನು ಕೇಳಿ. ಯಾವಾಗಲೂ ನೈಟಿ ಧರಿಸುವುದರಿಂದ ಏನಾಗುತ್ತದೆ ಗೊತ್ತಾ? ಮೊದಲೆಲ್ಲ ಮದುವೆಯಾದ ಮಹಿಳೆಯರು ಕಡ್ಡಾಯವಾಗಿ ಸೀರೆಯನ್ನು ಧರಿಸಬೇಕಾಗಿತ್ತು. ಭಾರತೀಯ ಸಂಸ್ಕೃತಿಯ ಕೆಲವು ಆಚರಣೆಗಳು ಕೆಲವರಿಗೆ ಕಿರಿಕಿರಿ ಅನ್ನಿಸಿದರೂ ಆ ಎಲ್ಲ ಆಚರಣೆಗಳ ಹಿಂದೆ ವೈಜ್ಞಾನಿಕ ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಉತ್ತಮ ಕಾರಣಗಳೇ ಇದ್ದವು. ಅಂತಹ ಆಚರಣೆಯಲ್ಲಿ ಸೀರೆ ಧರಿಸುವುದು ಕೂಡ ಒಂದು. ಈಗಿನ ಕಾಲದಲ್ಲಿ ಮಹಿಳೆಯರು ಕೆಲವು ನಿರ್ದಿಷ್ಟ ಸಮಯದಲ್ಲಿ ಹೊರತುಪಡಿಸಿ ಉಳಿದ ಸಮಯದಲ್ಲಿ ಸೀರೆಯನ್ನು ಧರಿಸುವುದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಈಗಿನ ಕಾಲದ ಮಹಿಳೆಯರು ಬೊಜ್ಜಿನ ಸಮಸ್ಯೆಯನ್ನು ಎದುರಿಸುತ್ತಾರೆ. ಆಗಿನ ಕಾಲದ ಮಹಿಳೆಯರಲ್ಲಿ ಈ ಸಮಸ್ಯೆ ಇರಲಿಲ್ಲ. ಈಗ ಯಾಕೆ ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ, ಸೀರೆ ಧರಿಸುತ್ತಿದ್ದ ಕಾರಣದಿಂದ ಆಗುತ್ತಿದ್ದ ಪ್ರಯೋಜನಗಳೇನು ಮತ್ತು ಈಗಿನ ಕಾಲದ ಉಡುಪುಗಳನ್ನು ಧರಿಸುವುದರಿಂದ ಆಗುತ್ತಿರುವ ನಷ್ಟಗಳೇನು ಎಂಬುದನ್ನು ನೋಡೋಣ ಬನ್ನಿ. ಬಹಳಷ್ಟು ಮಹಿಳೆಯರು ಮದುವೆಯಾದ ನಂತರ ದಿನೇ ದಿನೇ ಕಳೆಯುತ್ತಿದ್ದಂತೆ ಅವರ ಹೊಟ್ಟೆ ಜೋತು ಬಿದ್ದು ಅವರು ದಪ್ಪವಾಗುತ್ತಿರುತ್ತಾರೆ. ಇದಕ್ಕೆ ಕಾರಣ ಏನಿರಬಹುದೆಂದು ಚಿಂತಿಸುತ್ತಿರುತ್ತಾರೆ. ಇದಕ್ಕೆಲ್ಲ ಕಾರಣ ನೀವು ಧರಿಸುವ ನೈಟಿಯೇ ಆಗಿದೆ. ಹೇಗೆಂದರೆ, ನೈಟಿ ಎನ್ನುವುದರ ನಿಜವಾದ ಅರ್ಥ ರಾತ್ರಿ ಮಲಗಲು ಆರಾಮವಾಗುವಂತಹ ಉಡುಪು ಎಂದು. ರಾತ್ರಿ ಮಾತ್ರ ಧರಿಸುವಂತಹ ವಸ್ತ್ರವಾಗಿತ್ತು ನೈಟಿ. ಆದರೆ ಈಗ ಮಹಿಳೆಯರು ನೈಟಿಯನ್ನು ಪ್ರತಿದಿನ ಧರಿಸಲು ಪ್ರಾರಂಭಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಎಂದರೆ ಇದು ಗೃಹಿಣಿಯರ ನಿತ್ಯ ಬಳಸುವ ಬಹಳ ಪ್ರಿಯವಾದ ಉಡುಪಾಗಿದೆ. ಇದಕ್ಕೂ ಕೂಡ ಕಾರಣವಿದೆ. ದಿನಪೂರ್ತಿ ಮಹಿಳೆಯರು ಮನೆಯಲ್ಲಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೀರೆಯನ್ನು ಧರಿಸಿ ಕೆಲಸ ಮಾಡುವುದು ಕೊಂಚ ಕಷ್ಟವೆನಿಸುವುದರಿಂದ ಆರಾಮವಾಗಿರುತ್ತದೆ ಎಂಬ ಕಾರಣಕ್ಕೆ ನೈಟಿಯನ್ನು ಧರಿಸುತ್ತಾರೆ. ಆದರೆ ಇದರಿಂದ ಆಕೃತಿಯು ಅಗಲವಾಗುತ್ತಾ ಹೋಗುತ್ತದೆ ಎಂಬುದು ತಿಳಿಯುವುದೇ ಇಲ್ಲ. ಕೆಲವೊಂದು ಬಾರಿ ಊಟ ಮತ್ತು ತಿಂಡಿಯನ್ನು ಸರಿಯಾಗಿ ತಿನ್ನದೆ ತೆಳ್ಳಗಾದರೂ ನೈಟಿ ಧರಿಸುವ ಕಾರಣದಿಂದ ಅದು ಕೂಡ ಅವರಿಗೆ ತಿಳಿಯುವುದಿಲ್ಲ. ಯಾಕೆಂದರೆ ನೈಟಿಯು ನಿರ್ದಿಷ್ಟ ಆಕಾರವನ್ನು ಹೊಂದದೆ ಗಾಳಿಪಟದಂತೆ ಇರುತ್ತದೆ. ಭಾರತೀಯ ಸಂಸ್ಕೃತಿಯ ಉಡುಪಾದ ಸೀರೆಯನ್ನು ಧರಿಸುವುದರಿಂದ ಮಹಿಳೆಯರ ದೇಹದ ಆಕಾರ ಚೆನ್ನಾಗಿರುತ್ತದೆ. ಯಾಕೆಂದರೆ ಸೀರೆಯನ್ನು ತೊಟ್ಟಾಗ ಬೆವರುತ್ತಾರೆ ಮತ್ತು ಸೀರೆಯನ್ನು ಧರಿಸಬೇಕೆಂದರೆ ಸೊಂಟಕ್ಕೆ ಲಂಗವನ್ನು ಗಟ್ಟಿಯಾಗಿ ಕಟ್ಟಬೇಕಾಗುತ್ತದೆ. ಬಿಗಿಯಾದ ಬ್ಲೌಸನ್ನು ಧರಿಸುವುದರ ಜೊತೆಗೆ ಎಳೆದು ಒಪ್ಪವಾಗಿ ಸೆರಗನ್ನು ಮಾಡಬೇಕಾಗುತ್ತದೆ. ಇದರಿಂದ ಮಹಿಳೆಯರ ದೇಹದ ಬೊಜ್ಜು ಬರುವ ಭಾಗಗಳನ್ನು ಸೀರೆಯಿಂದ ಬಂಧಿಸಲಾಗುತ್ತದೆ. ಮಹಿಳೆಯರು ತಮ್ಮ ಫಿಟ್ನೆಸ್ ಮೇಂಟೈನ್ ಮಾಡಲು ವ್ಯಾಯಾಮ ಮಾಡಿ ಬೆವರು ಸುರಿಸುತ್ತಾರೆ. ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಧರಿಸುತ್ತಾರೆ. ವ್ಯಾಯಾಮ ಶಾಲೆಯಲ್ಲಿ ಮಹಿಳೆಯರು ಮಾಡುವ ಕೆಲಸವನ್ನು ನಮ್ಮ ಸನಾತನ ಸಂಸ್ಕೃತಿಯ ಸೀರೆ ಸುಲಭವಾಗಿ ಮಾಡುತ್ತದೆ. ಅಂದಿನ ಕಾಲದಲ್ಲಿ ಎಂತಹ ಕೆಲಸವಿದ್ದರೂ ಮಹಿಳೆಯರು ಸೀರೆಯನ್ನು ಉಟ್ಟುಕೊಂಡೇ ಮಾಡುತ್ತಿದ್ದರು. ಆದರೆ ಈಗ ನಾವು ನಮ್ಮಲ್ಲೇ ಇರುವ ಸೀರೆಗಳನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದೇವೆ. ಮನೆಯಲ್ಲಿ ಪೂಜೆ ಮಾಡುವಾಗ ಇನ್ಯಾವುದೇ ಶುಭ ಕಾರ್ಯಗಳಲ್ಲಿ ನೈಟಿ ಧರಿಸಿ ಪೂಜೆ ಮಾಡುವುದು ಶುಭಕರವಲ್ಲ ಎಂದು ಶಾಸ್ತ್ರ ತಿಳಿಸುತ್ತದೆ. ಅಲ್ಲದೆ ಮನೆಯಲ್ಲಿ ಇರುವ ಮಹಿಳೆಗೆ ಅವಳದ್ದೇ ಆದ ಸ್ಥಾನವಿದೆ. ಗೃಹಲಕ್ಷ್ಮಿಯಾಗಿ ಇರುವವಳು ಕಳಕಳೆಯಾಗಿ ಇರಬೇಕು. ಅವಳಿಂದ ಮನೆ ಉದ್ಧಾರವಾಗಬೇಕು ಎಂದು ಹಿರಿಯರು ಬಯಸುತ್ತಾರೆ. ನೈಟಿ ಧರಿಸಿದಾಗ ಮಹಿಳೆಯರು ಗೃಹಲಕ್ಷ್ಮಿಯಂತೆ ಶೋಭಿಸುವುದಿಲ್ಲ. ನಾವು ಮನೆಯಲ್ಲೇ ಇರುತ್ತೇವೆ, ಹೊರಗಡೆ ಎಲ್ಲಿಯೂ ಹೋಗುವುದಿಲ್ಲ. ಹಾಗಾಗಿ ನೈಟಿ ಧರಿಸುವುದು ನಮಗೆ ಆರಾಮದಾಯಕ ಎಂದು ಮತ್ತು ಅನುಕೂಲಕರ ಎಂಬುದು ಕೆಲವು ಗೃಹಿಣಿಯರ ಅಭಿಪ್ರಾಯವೂ ಆಗಿದೆ. ಆದರೆ ಮನೆಯಲ್ಲಿರುವ ಹಿರಿಯರ ಮತ್ತು ಮಕ್ಕಳ ಮುಂದೆ ನೈಟಿ ಧರಿಸುವುದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಶೋಭೆಯಲ್ಲ. ಸೀರೆ ಎಂದರೆ ಗ್ರ್ಯಾಂಡ್ ಅಥವಾ ರೇಷ್ಮೆ ಸೀರೆಯನ್ನು ಧರಿಸಬೇಕೆಂದಿಲ್ಲ. ಸೀರೆಯಲ್ಲಿ ವಿವಿಧ ಬಗೆಯ ಕಾಟನ್, ಪಾಲಿಸ್ಟರ್, ಶಿಫಾನ್, ಜಾರ್ಜೆಟ್ ಹೀಗೆ ನೀವು ಮನೆಯಲ್ಲಿ ಇದ್ದಾಗ ಲೈಟ್ ವೇಟ್ ಸ್ಯಾರಿಯನ್ನು ಧರಿಸಬಹುದು. ಬಹಳ ಹಿಂದಿನಿಂದಲೂ ಭಾರತೀಯ ಮಹಿಳೆಯರು ಸೀರೆ ಉಡುವುದು ಪ್ರಥಮ ಸ್ಥಾನದಲ್ಲಿತ್ತು. ಆದರೆ ಈಗ ಅದೆಲ್ಲವೂ ಮಾಯವಾಗಿದೆ. ಆದರೆ ಇನ್ನಾದರೂ ರಾತ್ರಿ ಮಲಗುವಾಗ ಮತ್ತು ಮುಟ್ಟಿನ ಸಮಯದಲ್ಲಿ ಮಾತ್ರ ನೈಟಿ ಧರಿಸಿ, ಉಳಿದ ಸಮಯದಲ್ಲಿ ಸೀರೆಯನ್ನು ಧರಿಸುವುದು ಒಳ್ಳೆಯದು.
ಸೀರೆಯನ್ನು ಧರಿಸುವುದರಿಂದ ಮನೆಯಲ್ಲಿ ಮಹಿಳೆಯು ಹಿರಿಯರು ಮತ್ತು ಮಕ್ಕಳ ಗೌರವಕ್ಕೆ ಒಳಗಾಗುತ್ತಾಳೆ ಹಾಗೂ ಗೃಹಲಕ್ಷ್ಮಿಯಾಗಿ ಮನೆಯ ವಾತಾವರಣವು ಸಂತಸದಿಂದ ಕೂಡಿರುತ್ತದೆ. ಗಂಡನಿಗೆ ಆಕರ್ಷಕಳಾಗಿ ಕಾಣುತ್ತಾಳೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಮಹಿಳೆಯರ ದೇಹದ ಆಕೃತಿ ಸುಂದರವಾಗಿರುತ್ತದೆ. ಆಗ ನೋಡಿ ಬೊಜ್ಜು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಇನ್ನಾದರೂ ರಾತ್ರಿಯ ಸಮಯದಲ್ಲಿ ಮತ್ತು ಅನಿವಾರ್ಯ ಸಂದರ್ಭಗಳನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ನಾವು ಧರಿಸುವ ಬಟ್ಟೆಗಳಲ್ಲಿ ಸೀರೆಗೆ ಮೊದಲ ಆದ್ಯತೆ ಇರಲಿ. ಸಾಧ್ಯವಾದಷ್ಟು ಸಂದರ್ಭಗಳಲ್ಲಿ ಸೀರೆಯನ್ನೇ ಧರಿಸೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.